ಪೊಲೀಸರು ಮತ್ತೆ ರೈತ ಹೋರಾಟಗಾರರ ಮಧ್ಯೆ ಈಗ ಭಾರಿ ಜಟಾಪಟಿ ನಡೀತಾ ಇದೆ. ಜಮೀನು ಸ್ವಾಧೀನವನ್ನ ವಿರೋಧಿಸಿ ಕೆಐಡಿಬಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತಹ ರೈತರು ಈಗ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ರೈತ ಹೋರಾಟಗಾರರ ಮಧ್ಯೆ ಜಟಾಪಟಿ ನಡೆದಿರುವಂತದ್ದು. ಜಮೀನನ್ನ ಸ್ವಾಧೀನಪಡಿಸಿಕೊಂಡಿರುವಂತಹ ವಿಚಾರಕ್ಕೆ ವಿರೋಧಿಸಿ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಿದ್ದಾರೆ. ದನ ಕರುಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ನಡೆದಿರುವಂತದ್ದು. ಇನ್ನು ಪ್ರತಿಭಟನಾ ನಿರತ ರೈತರೇನಿದ್ದಾರೆ ಅವರ ಕೊರಳಿಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೆ ರೈತರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ರೈತರ ಬಟ್ಟೆ ಹರಿದು ವಿಕೃತಿಯನ್ನ ಮೆರೆದಿರುವಂತದ್ದು. ಕಳೆದ 45 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸಾಕಷ್ಟು ದಿನಗಳಿಂದ ರೈತರು ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಲೇ ಬಂದಿದ್ದಾರೆ. ಆದ್ರೆ ಅವರಿಗೆ ನ್ಯಾಯ ಒದಗಿಸುವಂತಹ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಅಥವಾ ಸೂಚನೆಗಳು ಕಾಣಿಸ್ತಾ ಇಲ್ಲ. ಪೊಲೀಸರು ಈಗ ಅವರು ಏನು ಕಷ್ಟ ಕೇಳ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಮನಸ್ಸಿಗೆ ಮುಟ್ಸೋಣ ಅನ್ನುವಂತ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತ ರೈತರನ್ನ ತಡೆ ಹಿಡಿಯುವಂತಹ ಪ್ರಯತ್ನಗಳೇ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಅವರ ಸಮಸ್ಯೆಗಳು ಏನು ಅದನ್ನ ಆಲಿಸೋಣ, ಅಧಿಕಾರಿಗಳು ಅಲ್ಲಿಗೆ ಬಂದು ಕೇಳೋಣ ಅನ್ನುವಂಥ ಅಧಿಕಾರಿಗಳ ಪ್ರಯತ್ನ ಕೂಡ ಇಲ್ಲಿ ಕೇಳಿ ಬರ್ತಾ ಇಲ್ಲ. ರೈತರು ತಮ್ಮ ಜಮೀನಿನ ವಿಚಾರಕ್ಕಾಗಿ ಅಂದ್ರೆ ಅವರ ಜಮೀನುಗಳನ್ನ ಸ್ವಾಧೀನಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಏನು ಸೂಚನೆ ಬದಲಾವಣೆ ಕಾಣಿಸ್ತಾ ಇಲ್ಲ. ಸ್ವಾಧೀನಪಡಿಸಿಕೊಂಡಿರುವಂತಹ ಆ ಜಮೀನಿನಲ್ಲಿ ಏನೇ ಅವರು ಭರವಸೆಯನ್ನ ಕೊಟ್ಟಿದ್ರು ಯಾವುದೇ ರೀತಿಯಾದಂತಹ ಭರವಸೆಗಳನ್ನ ಹುಸಿಗೊಳಿಸುವಂತಹ ಪ್ರಯತ್ನಗಳೇ ನಡೀತಾ ಇದೆಯೇ ಹೊರತು ಏನು ಕೂಡ ರೈತರ ಜಮೀನಿಗೆ ಅವರು ಸ್ವಾಧೀನಪಡಿಸಿಕೊಂಡಿರೋದಕ್ಕೆ ಏನು ಬದಲಾವಣೆಗಳು ಆಗ್ತಾ ಇಲ್ಲ. ಈ ಕಡೆ ಮೋಸ ಆಗ್ತಾ ಇದೆ ರೈತರಿಗೆ ಅಂತ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಕಡೆ ದುಡ್ಡನ್ನು ಕೂಡ ಕೊಟ್ಟಿಲ್ಲದೆ ಸ್ವಾಧೀನಪಡಿಸಿಕೊಂಡು ಅಲ್ಲೇನು ಅಥವಾ ಏನೋ ನಿರ್ಮಾಣ ಮಾಡುವಂತಹ ಕಾರ್ಯಗಳಾಗಿರಬಹುದು ಯಾವುದು ಕೂಡ ನಡೀತಾ ಇಲ್ಲ. ಈಗ ಒಂದ್ ರೀತಿಯಾಗಿ ಅವರ ಜಮೀನನ್ನ ಅವರು ಕಳ್ಕೊಂಡು ಬೀದಿಗೆ ಬಂದಿರುವಂತ ಪರಿಸ್ಥಿತಿ ರೈತರಿಗೆ ಬಂದಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಏನು ಗೊತ್ತಿಲ್ಲ ಅನ್ನೋ ರೀತಿ ಇರುವಂತದ್ದು ಅಥವಾ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳನ್ನ ನಾವು ನೋಡ್ತಾ ಇದ್ರೆ ಕೊರಳಿನ ಪಟ್ಟಿನ ಹಿಡ್ಕೊಂಡು ಹಿಡಿಯುವಂತದ್ದಾಗಿರ್ಬೋದು. ಅಲ್ಲಿ ವಯಸ್ಸಾದಂತಹ ರೈತರಿದ್ದಾರೆ, ಅವರಿಗೆ ಏನಾದ್ರೂ ಒಂದು ಸಮಸ್ಯೆ ಹೆಚ್ಚು ಕಡಿಮೆ ಆದ್ರೆ ಏನು ಅಂತ ಕೂಡ ಇಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರೋದು ಯಾವುದು ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಅವರು ಆ ಒಂದು ಪ್ರತಿಭಟನೆಯನ್ನ ಹಿಂದೆ ತಗೋಬೇಕು ಅಥವಾ ಸುಮ್ಮನಾಗಬೇಕು ಅನ್ನೋ ಪ್ರಯತ್ನಗಳೇ ಹೆಚ್ಚಾಗಿ ಕಾಣಿಸ್ತಾ ಇರುವಂತೆ ಕಾಣಿಸ್ತಿದೆ.